ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಎಲ್ಲ ಮೈಕೊಟ್ರು ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಕ್ಷೇತ್ರದ ವಿಂಗಡಣೆ ಆದ್ಮೇಲೆ ನಿಮ್ ಕಡೆ ದರ್ಶನನೇ ಆಗ್ಲಿಲ್ಲ. ಈಗ ನಮ್ಮನ್ನೆಲ್ಲ ಭೇಟಿ ಮಾಡುವಂತ ಭಾಗ್ಯ ಸಿಕ್ಕಿದೆ. ನಿಮ್ಮೆಲ್ಲರೂ ಕೂಡ ಸೇವೆ ಮಾಡುವಂತ ಒಂದು ಭಾಗ್ಯ ಸಿಕ್ಕಿದೆ. ಮಧ್ಯ ನಾನು ವಿದ್ಯುತ್ ಮಂತ್ರಿ ಆದಾಗ, ಪವರ್ ಮಿನಿಸ್ಟರ್ ಆದಾಗ ನಿಮ್ಮೆಲ್ಲರೂ ಕೂಡ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಯಾರ ಟ್ರಾನ್ಸ್ಫಾರ್ಮರ್ ಇಲ್ಲ, ಎಲ್ಲರೂ ಕೂಡ ಒಂದೊಂದು ಟ್ರಾನ್ಸ್ಫಾರ್ಮರ್ ಇಡೀ ತಾಲೂಕಿಗೆ 17,000 ಟ್ರಾನ್ಸ್ಫಾರ್ಮರ್ ಕೊಟ್ಟಿದ್ದೆ. ಅದಾದ್ಮೇಲೆ ಕೆಲವು ನೀರು ಪ್ರಾಜೆಕ್ಟ್ ಮಾಡಿಕೊಟ್ಟಿದ್ದೆ, ಕೆಲವು ಕಡೆ ಸ್ಟೇಷನ್ಗಳು ಮಾಡಿಕೊಟ್ಟಿದ್ದೆ. ಇವತ್ತು ಉಪಮುಖ್ಯಮಂತ್ರಿಯಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಮನೆ ಬಾಗಿಲಿಗೆ ನಿಮ್ ಸೇವೆ ಮಾಡಬೇಕು, ನಿಮ್ಮ ಋಣ ತೀರಿಸಬೇಕು ಅಂತೇಳಿ ನಾನು ಬಂದಿದ್ದೇನೆ. ಈಗ ಯಾರ MLA ಇಲ್ಲ, ಸೊ ನಾನು ರಾಮಲಿಂಗಾರೆಡ್ಡಿನೇ ನಿಮ್ಗೆ ಉಸ್ತುವಾರಿ. ನಾವೇ ನಿಮ್ ಸೇವಕರು, ನಾವೇ ನಿಮ್ ಶಾಸಕರು, ನಾವೇ ನಿಮ್ ಮಂತ್ರಿಗಳು, ನಾವೇ ನಿಮ್ ಸರ್ಕಾರ. ಏನ್ ಬೇಕೋ ಚಾನ್ಸು ಬಿಡಕ್ ಹೋಗ್ಬೇಡಿ. ಮನೆ ಬಾಗಿಲಿಗೆ MLCಗಳು ಬಂದಿದ್ದಾರೆ, ರಾಮಲಿಂಗಾರೆಡ್ಡಿ ಬಂದಿದ್ದಾರೆ, ನಮ್ಮ ಅಧಿಕಾರಿಗಳು ಬಂದಿದ್ದಾರೆ. ಎಲ್ಲರೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬಂದು ಅರ್ಜಿ ಕೊಟ್ಟು ನಿಮ್ದು ಏನ್ ವಿಚಾರ ಇದೆ, ಸರ್ವೆ ಆಗ್ಬೇಕಾ, ಪಾಣಿ ಸರಿ ಇಲ್ವಾ, ಖಾತೆ ಸರಿ ಇಲ್ವಾ, ಸೈಟ್ ಇಲ್ವಾ, ಮನೆ ಇಲ್ವಾ, ಪೆನ್ಷನ್ ಇಲ್ವಾ, ಯಾವ್ದಾದ್ರು ಸಾಲ ಬೇಕಾ, ಪೆನ್ಷನ್ ಏನಾದ್ರು ವಿಚಾರ ಆಗಿದ್ಯಾ, ಎಲ್ಲ ಕೇಳ್ಕೊಂಡು ಮನೆ ಬಾಗಿಲಿಗೆ ಬಂದಿದೆ. ನಿಮ್ MLA ನಾನು MLA ಆಗಿದ್ದಾಗ ಪ್ರತಿ ಊರಿಗೂ ಬಂದು ಅಧಿಕಾರಿಗಳು ಕರ್ಕೊಂಡು ಬಂದು ಸರ್ವೆದನ್ನ ತಿರುಗ್ತಿದ್ದೆ. ಈ ರೀತಿ ಹಿಂದೆ MLA ನಾನು ದಳಕ್ಕೆ ಹೇಳೋದಿಲ್ಲ, ಬಿಜೆಪಿ ಹೇಳೋದಿಲ್ಲ, ನಾನು ಬಿಟ್ಟು ಹೋದ್ಮೇಲೆ ಈ ರೀತಿ ಯಾರು ಬಂದಿದ್ರ ಇಲ್ಲ ಅಂತ ನಿಮ್ಗೆ ಬಿಟ್ಬಿಡ್ತೀನಿ. ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ, ನಾನು ಯಾರ ಮೇಲೂ ಕಾಂಪಿಟೇಷನ್ ಮಾಡಕ್ಕೆ ಇಲ್ಲಿ ನಾನು ಬಂದಿಲ್ಲ. ನಾನು ಬಂದಿರೋದು ನೇರವಾಗಿ ನಮ್ಮೆಲ್ಲ ಮುಖಂಡರು ಇಲ್ಲಿ ಬಂದಿರೋದು ನಿಮ್ಮ ಜೊತೆ ಸಂಪರ್ಕ ಇಟ್ಕೊಂಡು. ಮೊನ್ನೆ ಎಲೆಕ್ಷನ್ ಅಲ್ಲೂ ಕೂಡ ನಾನು ಬರೆದಿರೋದು ಕೂಡ ಎಲ್ಲೋ 2-3 ಕಡೆ ಬಂದಿದ್ದೆ. ಹೆಚ್ಚಿಗೆ ಶಕ್ತಿ ಕೊಟ್ಟಿದ್ದೀವಿ. ಬಹಳ ಜನ ನನ್ನ ಹಳೆ ಕ್ಷೇತ್ರದವರು ನನ್ನ ತಮ್ಮ ಎಲೆಕ್ಷನ್ ಇದ್ದಾಗ ನೀವೆಲ್ಲ ಬೆಂಬಲವಾಗಿ ನಿಂತ್ಕೊಂಡಿದ್ದೀವಿ. ಅಸೆಂಬ್ಲಿಯಲ್ಲಿ ಬರೀ 17,000 ವೋಟ್ ಬಂದಿದ್ದಂತೆ. ಈಗ 85,000 ವೋಟ್ ಹಾಕಿದ್ದೀರಿ. ನಿಮ್ ಋಣ ತೀರಿಸಲೇಬೇಕು, ಅದಕ್ಕೋಸ್ಕರ ನಾವೆಲ್ಲ ಬಂದಿದ್ದೀರಿ. ಸೊ ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ವೇದಿಕೆಯಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಅವರಿದ್ದಾರೆ, MLC ನಮ್ಮ ಸ್ಥಳೀಯರು ಇದೇ ಹೋಬಳಿಯವರು ಪುಟ್ಟಣ್ಣವರಿದ್ದಾರೆ, ರವಿಯವರಿದ್ದಾರೆ, ನಮ್ಮ ಸ್ಥಳೀಯ ಸಂಸ್ಥೆ MLC ಅವರು, ಮಾಜಿ ಶಾಸಕರಾದ ಅಶೋಕ್ ಅವರಿದ್ದಾರೆ, ಇನ್ನ ನಮ್ಮ ರಾಜಣ್ಣವರು. ಈ ನಮ್ಮ ಗ್ಯಾರಂಟಿ ಇದೆಯಲ್ಲ, ನಿಮ್ಗೆಲ್ಲ 2,000 ಬರ್ತಾ ಇದೆಯಲ್ಲ, ಫ್ರೀ ಬಸ್ ಹೊಡಿತಾ ಇದೆಯಲ್ಲ, ಅಕ್ಕಿ 5 ಕೆಜಿ ಬರ್ತಾ ಇದೆಯಲ್ಲ, ಫ್ರೀ ಕರೆಂಟ್ ಬರ್ತಾ ಇದೆಯಲ್ಲ, ಇವಕ್ಕೆಲ್ಲ ನಮ್ಮ ರಾಜಣ್ಣ ರಾಮನಗರದ ಜಿಲ್ಲೆ ಅಧ್ಯಕ್ಷರು ಅವರು ಕೂಡ ಬಂದಿದ್ದಾರೆ. ನಮ್ಮ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರು ಇದ್ದಾರೆ, BMICB ಅಧ್ಯಕ್ಷರು ನಮ್ಮ ರಘುರಾಮಣ್ಣ ಅವರು, ವಿಜಯದೇವ್ ಎಲ್ಲ ಕೂಡ ಬಂದಿದ್ದಾರೆ. ಇನ್ನೆಲ್ಲ ಅಧಿಕಾರಿಗಳೆಲ್ಲ ಇದ್ದಾರೆ. ನಾನು ಹೇಳೋದಿಷ್ಟೇ, ಈಗಾಗಲೇ 3 ಹೋಬಳಿ ಮುಗಿಸಿದ್ದೀನಿ. 3 ಹೋಬಳಿಲಿ ಈಗಾಗಲೇ 4,619 ಜನ ಅರ್ಜಿಗಳನ್ನು ತಂದು ಕೊಟ್ಟಿದ್ದಾರೆ. ಇವತ್ತು ಎಷ್ಟು ಜನ ಅರ್ಜಿಗಳು ಕೊಟ್ಟಿದ್ರೆ ಗೊತ್ತಿಲ್ಲ ನನಗೆ. ಈಗ ಲೆಕ್ಕ ನಾಳೆ ಸಾಯಂಕಾಲ ಬರ್ತದೆ. ಯಾರ್ಯಾರು ಏನೆಂತ ಅರ್ಜಿ ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ಪಟ್ಟಿ ಕೂಡ ಇದೆ. ಈಗಾಗಲೇ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಪೆನ್ಷನ್ ವಿಚಾರಕ್ಕೆ ಸುಮಾರು 69 ಜನ ಕೊಟ್ಟಿದ್ದಾರೆ. ಈಗಾಗಲೇ ಕೆಲವರು ದಾಖಲೆಗಳು, ಕೆಲವು ಪಡ್ಕೊಂಡಿದ್ದವರು ಸೇರಿಸಿದ್ದಾರೆ, ಟಿಕ್ ಮಾಡಿದ್ದಾರೆ. ವಯಸ್ಸು ಕಡಿಮೆ ಇದೆ ಅಂತವರು ಅರ್ಜಿ ಕೊಟ್ಟಿದ್ದಾರೆ. ಅರ್ಹ ಇರೋರು 1 ಜನ ಈಗಾಗಲೇ ಮಂಜೂರಾತಿ ಕಳೆದ 4 ದಿನದಲ್ಲೇ ಹುಡುಕಿ 1 ಜನಕ್ಕೆ ಅರ್ಜಿ ಮಂಜೂರು ಮಾಡಿದೀವಿ. ಅವ್ರೀಗ ನನ್ನ ಕೊನೆಗೆ ಹೋಗ್ಬೇಕಾದ್ರೆ ನಾನೇ ಪತ್ರ ಕೊಡ್ತೀನಿ. ಇಲ್ಲಿ
ಬರಕ್ಕಿಂತ ಮುಂಚಿತವಾಗಿ ಇಲ್ಲಿ ಹೋಗಿ ಪಕ್ಕದಲ್ಲಿ ಹೋಗಿ ಕೆರೆ ಕುಡಿಯೋ ನೀರಿಗೆ ಸಂಬಂಧಪಟ್ಟಂತದ್ದು, ಕೆರೆ ತುಂಬಿಸುವಂತದ್ದು ಇದರಲ್ಲಿ ಇಲ್ಲಿ ಚರ್ಪಂಡ ನಮ್ಮ ಗರ್ಕಳ್ಳಿ ಏತ ನೀರಾವರಿ ಯೋಜನೆ ಮತ್ತು ಕೋಡಂಬಳ್ಳಿ ಏರು ಕೊಳವೆ ಯೋಜನೆ, ಅದು ಸುಮಾರು 9 ಸಬ್ಸ್ಟೇಷನ್. ಈ ಯೋಜನೆ ರಾಯಕೆರೆ, ಉಜ್ನಳ್ಳಿ, ಬಿವಿಹಳ್ಳಿ ಹಾಗೂ ಇತರೆ ಕೆರೆಗಳಿಗೆ ತುಂಬಿಸಿ ಗರ್ಕಳ್ಳಿ ಏತ ನೀರಾವರಿ ಯೋಜನೆ ಪಂಪ್ ಸೆಟ್ ಹೌಸ್ ನಲ್ಲಿ 2 ಪಂಪ್ಗಳನ್ನ ಕೋಡಂಬಳ್ಳಿ ಬ್ರಾಂಚ್ ಪೈಪ್ ಲೈನ್ ನಿಂದ ಅಳವಡಿಸುವುದು. ಕಣ್ವ ಕುಡಿಯುವ ನೀರಿನ ಯೋಜನೆಯನ್ನ ಕೋಡಂಬಳ್ಳಿ ಏತ ನೀರಾವರಿ ಕೋಣೆಗೆ 1995 ಅಂದ್ರೆ 2000 HP ಸಾಮರ್ಥ್ಯವಾದಂತಹ 2 ಪಂಪ್ಗಳನ್ನು ಅಳವಡಿಸುವುದು. ಈಗ ಅದರ ಬಗ್ಗೆ 810 ಮಿಲಿಮೀಟರ್ ವ್ಯಾಸದ ಪೈಪ್ ಮುಖಾಂತರ ಅಳವಡಿಸುವುದು. 2.5 ಕಿಲೋಮೀಟರ್ 200 ಮೀಟರ್ ಡಯಾ ಲೈನ್ ಹಿಡಿಯುವುದು. ಈಗಾಗಲೇ ಸತ್ಯಕಾಲ ಕಾಮಗಾರಿ ಈಗಾಗಲೇ ಪ್ರಾರಂಭ ಆಗಿದೆ. ಈ ಯೋಜನೆ ಗರ್ಕಳ್ಳಿ ಯೋಜನೆ, ಕಣ್ವ ಯೋಜನೆ ಹಾಗೂ ರಾಮನಗರ ಜಿಲ್ಲೆ ಅವಶ್ಯಕತೆ ಇರುವ ನೀರನ್ನು ಪೂರೈಸಲಿಕ್ಕೆ ಮಾಡಲಾಗಿದೆ. ಈಗೇನು ಭೂಮಿ ಪೂಜೆ ಮಾಡಿದ್ದೀನಿ, ಇದು ಒಟ್ಟು 42 ಕೋಟಿ ರೂಪಾಯಿ. ನಾನು ನಮ್ಮ ಸರ್ಕಾರ, ನನ್ನ ಇಲಾಖೆ ಡಿ.ಕೆ. ಸುರೇಶ್ ಅವರು ಹಿಂದೆ ಹೇಳಿ ಈ ಕೆಲಸವನ್ನ ಮಾಡಿಸಿದ್ದಾರೆ. ಈಗ ತಾನೇ ಅದಕ್ಕೆ ಹೋಗಿ ನಾನು ಭೂಮಿ ಪೂಜೆಯನ್ನು ಮಾಡಿಬಿಟ್ಟು ನಾನು ಬಂದಿದ್ದೇನೆ. ಇದಲ್ಲದೆ ಸಾವಿರಾರು ಜನ ಅತಿ ಹೆಚ್ಚು ನಮಗೆ ಸೈಟ್ ಇಲ್ಲ, ಮನೆ ಇಲ್ಲ ಅಂತ ಕೇಳ್ತಾರೆ. ನನಗೆ ಆಶ್ಚರ್ಯ ಆಗ್ತದೆ. ಬಡವರು ಯಾರ್ಯಾರಿಗೆ ಮನೆ ಇಲ್ಲ, ಸುಮಾರು 1996 ಜನ ನನಗೆ ಮನೆ ಇಲ್ಲ ಅಂತ ಕೊಟ್ಟಿದ್ದಾರೆ. 1010 ಜನ ಸೈಟ್ ಇಲ್ಲ ಅಂತ ಅರ್ಜಿ ಕೊಟ್ಟಿದ್ದಾರೆ. ಈಗ ನಾನು 3 ಕಡೆ ಬಂದಿತ್ತು. ಇಲ್ಲೂ ಎಷ್ಟು ಜನ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ನಾನು ನಮ್ಮ ಎಲ್ಲ ಲೀಡರ್ಗಳಿಗೆ ಹೇಳಿದ್ದೀನಿ, ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದೀನಿ, ನಿಮ್ಗೂ ಹೇಳ್ತಾ ಇದ್ದೀನಿ. ಊರಿನ ಪಕ್ಕ ಯಾರೇ ಜಮೀನು, ಸರ್ಕಾರಿ ಜಮೀನು ಇದ್ರೆ ಪರವಾಗಿಲ್ಲ. ಸರ್ಕಾರಿ ಜಮೀನಿಲ್ಲ ಅಂದ್ರೆ ನಾನೇ ಕಾಸು ಕೊಟ್ಬಿಟ್ಟು ಸರ್ಕಾರದ ಬೆಲೆ ಕೊಟ್ಬಿಟ್ಟು ಖರೀದಿ ಮಾಡಿ ಎಲ್ಲ ಬಡವರಿಗೂ ಸೈಟ್ ಹಂಚುವಂತ ಕೆಲಸವನ್ನ ಮಾಡ್ಕೊಡ್ತೇವೆ. ಅದಾದ್ಮೇಲೆ ಮನೆಗಳು ಕೂಡ ಮಂಜೂರಾತಿಯನ್ನು ಮಾಡ್ಕೊಡ್ತೇವೆ. ಯಾರಿಗೆ ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ವಿಡೋ ಪೆನ್ಷನ್ ಇರ್ಬೋದು, ಬೇರೆ ನಮ್ಮ ಗೃಹಲಕ್ಷ್ಮಿ ಇರ್ಬೋದು. ಗೃಹಲಕ್ಷ್ಮಿ ತಾಯಿ ಎಲ್ಲರೂ ಬರ್ತಾ ಇದೆಯಾ? ಬರೋಲ್ಲ ಕೈಯೈತೆ. ಗೃಹಲಕ್ಷ್ಮಿ 2,000 ಗೊತ್ತಾಯ್ವಾ? ಏನೇ ಗೊತ್ತಾಗ ಅಂತಾರೆ. ಈ ತಿಂಗಳು ಒಂದೇ ಸತಿ ಹೇಳ್ತೀನಿ, ಆಗ್ಲಿಲ್ಲ. ನಾವು ಎಲೆಕ್ಷನ್ ಮುಂಚಿತಕ್ಕೆ ಬರ್ತದೆ. ಫ್ರೀಯಾಗಿ ಬಸ್ ಹೊರಡ್ತಿದ್ದೀರಾ? ಅಕ್ಕಿ 5 ಕೆಜಿ ಅಕ್ಕಿ, 5 ಕೆಜಿ ದುಡ್ಡು ಫ್ರೀ. ಕರೆಂಟು ಏನ್ ಗಳಿಸರು ಕರೆಂಟು ಎಲ್ಲ ಕಟ್ತಾವ. ಓಕೆ, ನೋಡಿ ಈ ತಿಂಗಳು ಬರೋದಕ್ಕೆ ಅದೇ ಗಲಾಟೆ ಮಾಡ್ತಾವೆ. 5 ವರ್ಷದಿಂದ ಯಾರು ಬಂದಿಲ್ಲ ನಿಮ್ಮ ಮೂಲದಲ್ಲಿ ಕೇಳಕ್ಕೆ. ಯಾಕೆ ಗಲಾಟೆ ಮಾಡಿದ್ರೆ? ಡೋಂಟ್ ವೆರಿ, ಮಾತು ಕೊಟ್ಟಿದ್ದೀವಿ. ನನ್ನ ಮಾತು ಖಚಿತ, ಅದೊಂದು ನಿಶ್ಚಿತ. ಗ್ಯಾರಂಟಿ ಕಾರ್ಡ್ ಹಂಚಿದೆ. ಅದ್ರ ಪ್ರಕಾರ ಎಲ್ಲರೂ ಕೂಡ ಸುಮಾರು 60,000ಕ್ಕೂ ಹೆಚ್ಚು ಕುಟುಂಬಗಳಿಗೆ, ಮನೆ ಯಜಮಾನರಿಗೆ ನಮ್ಮ ಗಲಾಟೆ ಮಾಡ್ಬಿಟ್ರು. ಅತ್ತೆ ಸೊಸೆ ತಂದಿಕ್ಬಿಟ್ರು, ಅಕ್ಕ ತಂಗಿ ತಂದಿಕ್ಬಿಟ್ರು ಅಂತ, ತಾಯಿ ಮಗಳು ತಂದಿಕ್ಬಿಟ್ರು ಅಂತ. ಎಲ್ಲರೂ ಜಗಳ ಆಯ್ತಾ? ನೀವೇ ತೀರ್ಮಾನ ಮಾಡ್ಕೊಂಡ್ರೆ, ನೀವೇ ತಂದ್ರೆ, ನೀವೇ ಕೊಟ್ರೆ ನಿಮ್ಗೆ ಅಕೌಂಟ್ಗೆ ಬರ್ತಾರೆ. ಯಾರ್ಯಾರು ಲಂಚ ಕೊಟ್ಟಿದ್ದೀರಾ? ಯಾರಿಗೂ ಲಂಚ ಇಲ್ಲ. ಕರೆಂಟ್ಗೂ ಲಂಚ ಇಲ್ಲ, ಅಕ್ಕಿಗೂ ಲಂಚ ಇಲ್ಲ, 2,000ಕ್ಕೂ ಲಂಚ ಇಲ್ಲ, ಬಸ್ಗೂ ಲಂಚ ಇಲ್ಲ. ಎಲ್ಲಿ ಬೇಕಾದ್ರೂ ಬಸ್ ಹತ್ಬೋದು, ಎಲ್ಲಿ ಬೇಕಾದ್ರೂ ಇಳ್ಬೋದು. ಮಗಳ ಮನೆಗೆ ಹೋಗಿ, ಯಾರ ಮನೆ ನೆಂಟರ ಮನೆಗೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ, ಕೋರ್ಟ್ಗೆ ಹೋಗಿ, ಎಲ್ಲಿ ಬೇಕಾದ್ರೂ ಹೋದ್ರು ನೀವು ಪ್ರಯಾಣ ಮಾಡ್ಬೋದು. ಇಂತಹ ಕೆಲಸ ನಾವು ಮಾಡಿದೀವಿ. ಈಗ ನಮ್ಗೆ ಹೇಳಿದಿಷ್ಟೇ, ಇನ್ನೇನೇ ಸಮಸ್ಯೆ ಇರಲಿ, ರೆವಿನ್ಯೂ ಇಲಾಖೆ, ತಹಶೀಲ್ದಾರ್ ಅಂತ ಇರ್ಲಿ, ವಿಲೇಜ್ ಅಕೌಂಟ್ ಇರ್ಲಿ, ರೆವಿನ್ಯೂ ಇನ್ಸ್ಪೆಕ್ಟರ್, ಯಾರು 1 ರೂಪಾಯಿ ಖಾತೆ ಮಾಡ್ಲಿಕ್ಕೆ, ಯಾರು ಅಳತೆ ಮಾಡ್ಲಿಕ್ಕೆ ಒಬ್ರು 10 ರೂಪಾಯಿ ಲಂಚ ಕೊಡದೆ ಆ ಕೆಲಸ ಮಾಡಿಸ್ಕೊಡಂತ ಜವಾಬ್ದಾರಿ ನಂದು. ಆದ್ರೆ ದಾಖಲೆ ಕರೆಕ್ಟ್ ಇರ್ಬೇಕಷ್ಟೇ.
ಆಂದೋಲನ ರೀತಿಯಲ್ಲಿ ಮಾಡ್ತೀನಿ. ಈಗಾಗಲೇ ಚೀಫ್ ಮಿನಿಸ್ಟರ್ ನಾಳೆ ನಾಡಿದ್ದ ಮಾತಾಡ್ತಾ ಇದ್ದೀನಿ. 3 ಕ್ಷೇತ್ರಗಳಿಗೂ ಸ್ಪೆಷಲ್ ಗ್ರಾಂಟ್ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲೆಲ್ಲಿ ಕೆಲಸ ಆಗ್ಬೇಕು ಕೆಲವರೆಲ್ಲ ನಾನು ಅಲ್ಲಿ ಕೊಟ್ಟೆ. ಯಾರೋ ನಮ್ಮೂರಿಗೆ ರೋಡ್ ಆಗ್ಬೇಕು ಸ್ವಾಮಿ, ನಮ್ಮೂರಲ್ಲಿ ಚರಂಡಿ ಆಗ್ಬೇಕು ಸ್ವಾಮಿ, ಅರ್ಧ ಆಗೋಗಿದೆ ಅಂತ ಯಾರು ಅರ್ಜಿ ಕೊಟ್ಟ, ಅಲ್ಲಿ ಕೊಟ್ಟು ತರ್ಸು ಅಂತ ಹೇಳಿದೆ. ಸೊ ಈಗ ಬರ್ತೀನಿ ನಿಮ್ಮ ಹತ್ರ, ಯಾರು ಅಲ್ಲಿ ಕೊಟ್ಟಿದ್ರೆ ಸಾಕು, ಕೊಡದೆ ಹೋದ್ರೆ ನಾನು ಇಸ್ಕೊತೀನಿ. ಅಲ್ಲಿ ಕೊಟ್ಟರೆ ಏನಪ್ಪಾ ಅಂದ್ರೆ ಒಂದು ಎಂಡಾರ್ಸ್ಮೆಂಟ್ ಕೊಡ್ತಾರೆ, ಅದು ಬಹಳ ಒಳ್ಳೇದು. ಎಂಡಾರ್ಸ್ಮೆಂಟ್ ನಿಮ್ಮ ಹತ್ರ ಇಟ್ಕೊಂಡ್ರೆ ಬಹಳ ಒಳ್ಳೇದು, ನಮ್ ದಾಖಲೆ ಇರ್ತದೆ. ಆ ಸ್ವೀಕೃತ ಅರ್ಜಿ ನಾನು ಕೊಡಕ್ ಹೋಗ್ಬೇಡಿ, ಬೇರೆ ಇದ್ರೆ ಬೇಕಾದ್ರೆ ಕೊಡಿ. ಮಿಕ್ಕಿದೆಲ್ಲ ಅಲ್ಲೇ ಇದ್ದಷ್ಟು ಅಲ್ಲೆಲ್ಲ ಕೂತ್ಕೊಂಡು ಈಗೆಲ್ಲ ಬರ್ಸ್ತಾ ಇದ್ದಾರೆ. ರಾತ್ರಿ 7 ಗಂಟೆ 8 ಗಂಟೆ ಆಗಲಿ ಎಲ್ಲ ನಿಮ್ಮ ಅರ್ಜಿಗಳನ್ನ ಸ್ವೀಕಾರ ಮಾಡುವಂತ ಕೆಲಸ ನಾನು ಮಾಡ್ತೇನೆ. ಇದು ಗಮನದಲ್ಲಿ. ಆಮೇಲೆ ಹಿಂದೂವರ್ಗ ಇದು ದೇವರಾಜರ ನಿಗಮ, ಹಿಂದೂವರ್ಗದವರು ಸಾಲ ಬೇಕಾದವರು, ಹಸುಗಳು ಬೇಕಾದವರು, ಕುರಿಗೆ ಬೇಕಾದವರು, ಹಂದಿ ಸಾಕಬೇಕಾದವರು, ಯಾವುದೇ ಆಗಲಿ ಬೀದಿ ಬದಿ ವ್ಯಾಪಾರ 1 ಲಕ್ಷ ರೂಪಾಯಿವರೆಗೂ ಕೊಡುವಂತ ಯೋಜನೆ ಇದೆ. SC ST ಕೂಡ ಯೋಜನೆ ಇದೆ. 50,000 ಫ್ರೀ, 50,000 4% ಬಡ್ಡಿಗೆ, ಅದು ಕೂಡ ಹೇಳ್ತಾ ಇದ್ದೀನಿ. ಸೊ ಅದು ಕೂಡ ಮಾಡಿ. ಲಿಂಗಾಯತರಾಗ್ಲಿ, ಒಕ್ಕಲಿಗರಾಗ್ಲಿ, ಬ್ರಾಹ್ಮಣರಾಗ್ಲಿ, ಹಿಂದೂ ವರ್ಗದವರಾಗ್ಲಿ, ಬೆಸ್ತರಾಗ್ಲಿ, ತಿಗರಾಗ್ಲಿ, ಕುರುಬರಾಗ್ಲಿ, ಯಾರೇ ಆಗಲಿ ಎಲ್ಲರೂ ಕೂಡ ಅಂತ ಅವಕಾಶವನ್ನ ಮಾಡಿಕೊಡ್ತೇವೆ. ಅದು ಕೂಡ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ಅದು ಕೂಡ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ನಿಮ್ಮ ಅರ್ಜಿ ಇವತ್ತು ಕೆಲವರು ಮುಜುಗರದಿಂದ ಏನಪ್ಪ DK ಓಟ್ ಹಾಕಲಿಲ್ಲ, ಕಾಂಗ್ರೆಸ್ ಓಟ್ ಹಾಕಲಿಲ್ಲ, ನಾನು ಹೆಂಗಿ ಸಭೆ ಹೋಗೋದು ಹಂಗ ಅನ್ಕೊಳಕ್ ಹೋಗ್ಬೇಡಿ. ಯಾರು ಪರ್ಮನೆಂಟ್ ಇಲ್ಲ. 16,000 ಜನ ಇದ್ರು, 85,000 ಜನ ಹಾಕ್ಲಿಲ್ವೇ? ಯಾರು ಬಂದ್ರು ಇನ್ನು ಅರ್ಜಿ ಕೊಡಲಿಲ್ಲ ಅನ್ನೋದು ತಾಲೂಕು ಕಚೇರಿಯಲ್ಲಿ ಒಂದು ಕಚೇರಿನ ಓಪನ್ ಮಾಡಿದ್ರಿ, ಅಲ್ಲಿ ಹೋಗಿ ಅರ್ಜಿನ ಕೊಡಕ್ ಹೇಳಿ. ಇದೇನು ಶಾಶ್ವತ ಏನಲ್ಲ. ಯಾರು ಬೇಕಾದ್ರೆ ಕೊಡಿ, ನಿಮ್ಮ ಸಮಸ್ಯೆ ನಿಮ್ ಸೇವೆ ಮಾಡಕ್ಕೆ ನಾವು ಬಂದಿದ್ದೀವಿ. ರಾಜಕಾರಣ ಇದೇ ಇರ್ತದೆ, ನಾನು ಬಿಡುದಿಲ್ಲ, ನೀವು ಬಿಡುದಿಲ್ಲ. 4 ಬಾರಿ ಈ ಕ್ಷೇತ್ರದಿಂದ ನನ್ನನ್ನ ವಿಧಾನಸೌಧಕ್ಕೆ ಕಳಿಸಿದ್ರಿ. ಬಹಳ ಚಿಕ್ಕ ವಯಸ್ಸಲ್ಲೇ ನನ್ನ ಕಳಿಸಿದ್ರಿ. 85ಕ್ಕೆ ನಾನು ಇಲ್ಲಿ ಬಂದವನು. ತಿರ್ಗಾ 2008ರಿಂದ ನಿಮ್ಮನ್ನ ಪ್ರತಿನಿಧಿಸ್ತಾ ಇದೆ. ಈಗ ಕನಕಪುರ ಅಂತ ಆಗೋಗಿ ಇದನ್ನ ಚನ್ನಪಟ್ಟಣ ಸೇರ್ಕೊಂಡ ಮೇಲೆ ಅಲ್ಲಿ ಹೋಗ್ಬೇಕಾದಂತ ವಿಧಿಯಲ್ಲೇ ಹೋಗ್ಬೇಕಾಯ್ತು. ನನಗೆ ಚನ್ನಪಟ್ಟಣದ ಬಗ್ಗೆ ಆವತ್ತಿನ ನನಗೆ ಅಪಾರವಾದಂತಹ ಪ್ರೀತಿ ವಿಶ್ವಾಸ ಇದೆ. ಸೊ ಅದರಿಂದ ಇನ್ನು ಮಧ್ಯದಲ್ಲಿ ಆನೆ ಗಲಾಟೆ ಬೆಲೆ ಜಾಸ್ತಿ ಇದೆ. ಅದು ಸುರೇಶ್ ಹೇಳಿ ಅದಕ್ಕೂ ಕೂಡ ಈಗಾಗಲೇ ಮಂಜೂರಾತಿಯನ್ನ ಈ ಬ್ಯಾರಿಕೇಡ್ ಹಾಕಲಿಕ್ಕೆ ನಾವು ಈಗಾಗಲೇ ತೀರ್ಮಾನವನ್ನ ಮಾಡಿ ಈಗಾಗಲೇ ಕೆಲಸ ಕೂಡ ನಡೀತಾ ಇದೆ. 2 ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚನೆ ಆಗಿದೆ. 180 ಕಿಲೋಮೀಟರ್ ಇಲ್ಲಿಂದ ನಮ್ಮ ಬನ್ನೇರುಘಟ್ಟದಿಂದ ಹೇಗೆ ಹಾಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ 68 ಕಿಲೋಮೀಟರ್ ಹಾಕಬೇಕು. 9 ಕೋಟಿ ರೂಪಾಯಿ ಕೆಲಸ ಖರ್ಚಾಗ್ತದೆ. ಅದು ಈಗಾಗಲೇ ಕೆಲಸ ನಾವು ಮಾಡ್ತಾ ಇದೀವಿ. ಇನ್ ಮುಂದಕ್ಕೆ ಪ್ರತಿಯೊಂದು ಪಂಚಾಯತಿಗೂ ಒಬ್ಬೊಬ್ರು ನನ್ನ ಟ್ರಸ್ಟ್ ಹುಡುಗರು ಕೂಡ ಇರ್ತಾರೆ. ಲೋಕಲ್ ಕಾರ್ಯಕರ್ತರ ಜೊತೆಗೆ ಇಟ್ಕೊಂಡು ಅವರು ಕೂಡ ಏನ್ ಬೇಕೋ ನಿಮಗೆಲ್ಲ ಅಸಿಸ್ಟ್ ಮಾಡುವಂತ ಕೆಲಸ ಮಾಡ್ತದೆ. ಸರ್ಕಾರ ನಿಮ್ಮ ಜೊತೆ ಇದೆ. ಸೊ 2 ವಾರಗಳಿಂದ ಈಗಾಗಲೇ 4 ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾನೇ ಖುದ್ದಾಗಿ ಬಂದು, ನಾನು ರಾಮಲಿಂಗಾರೆಡ್ಡಿ ಅವರು, ನಮ್ಮ MLCಗಳು, ನಮ್ಮ ಲೀಡರ್ ಎಲ್ಲ ಬಂದಿದ್ದಾರೆ. ಒಳ್ಳೆ ಜೋರಾಗಿ ಇವತ್ತೆಲ್ಲ ತಾವೆಲ್ಲ ಸೇರಿದ್ದೀರಿ. ಇನ್ನು ಒಳ್ಳೆ ಮಳೆ ಬರಲಿ. ಸೊ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ ನಿಮ್ ಸಮಸ್ಯೆ ಕೇಳಲಿಕ್ಕೆ. ಸೊ ನಾನು ನಿಮ್ಗೆ ಹೇಳೋದಿಷ್ಟೇ, ಯಾರು ಬರ್ಲಿ ಯಾರು ಹೋಗ್ಲಿ, ನಾನು ಉಪಕಾರ ಸ್ಮರಣೆಯಲ್ಲಿ ಇಟ್ಕೊಂಡಿರೋರು. ನೀವು ನನ್ನ ಬೆಳೆಸಿದ್ರಿ, ನಿಮ್ಮ ಮಕ್ಕಳು ಬೆಳೆದಿದ್ದಾರೆ, ಇಷ್ಟು ದೊಡ್ಡ ಅವಕಾಶ ಕೊಟ್ಟಿದ್ದೀರಿ, ಈ ರಾಜ್ಯದ ಉಪಮುಖ್ಯಮಂತ್ರಿ ಮಾಡಿದ್ದೀರಿ. ಯಾವತ್ ಬೇಕಾದ್ರೂ ಬಂದು ನನ್ನ ಮನೆ ಬಾಗಿಲಿಗೆ ಬಂದು, ಇಲ್ಲ ನನ್ನ ಕಚೇರಿ ಏನು ನನ್ನ ಟ್ರಸ್ಟ್ ಕಚೇರಿ, ನನ್ನ ಪಾರ್ಟಿ ಕಚೇರಿ ಇರ್ತದೆ, ಬಂದು ಭೇಟಿ ಮಾಡಿ ನಿಮ್ಮ ಕೆಲಸ ಉಪಯೋಗಿಸಿಕೊಳ್ಳಿಕ್ಕೆ ನಾನು ನಿಮಗೆ ಸದಾ ಸಿದ್ಧವಾಗಿದ್ದೇನೆ. ಇದು ಗಮನದಲ್ಲಿಟ್ಕೊಳ್ಳಿ. ಮೊನ್ನೆ ತಾನೇ ನಾನು ಡೆಲ್ಲಿಗೆ ಹೋಗಿದ್ದೆ, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದೆ. ಕೆಲವು ನೀರಾವರಿ ಇಲಾಖೆ ಬಗ್ಗೆ, ಬೆಂಗಳೂರು ಬಗ್ಗೆ ಎಲ್ಲ ಅರ್ಜಿ ಕೊಟ್ಬಿಟ್ಟು ಎಷ್ಟೆಷ್ಟು ಕೋಟಿ ಬೇಕು ಅಂತ ಹೇಳಿ ಕೊಟ್ಬಿಟ್ಟು ಬಂದಿದ್ದೇನೆ. ಆದ್ರಿಂದ ನನ್ನ ಕರ್ತವ್ಯದಲ್ಲಿ ನಾನು ಯಾವತ್ತೂ ಜಾತಿ ಮಾಡಲಿಲ್ಲ. ಜಾತಿ ಧರ್ಮ ಯಾವ ಕೂಡ ನಾನು ಹಿಂದೆಯೂ ನೋಡಿಲ್ಲ, ಮುಂದಕ್ಕೂ ನೋಡುದಿಲ್ಲ. ನಿಮ್ಮ ತಲೆಯಲ್ಲಿ. ಸೊ ನನಗೆ ಈ ಒಂದು ಏನು ಊರಿದೆ ಬಹಳ ಪ್ರಜ್ಞಾವಂತ ಇರುವಂತಹ ಅಲಸಂದ್ರ ಇಲ್ಲಿ ಯಾಕೆ ಇಟ್ಟು ಅಂತಂದ್ರೆ ಇದು ಮಧ್ಯದಲ್ಲಿ ಇದೆ ಅಂತ ಹೇಳಿ ಈ ಭಾಗದಲ್ಲಿ ಹಿಂದೆ ಬಿಸ್ಲಮ್ಮನ ಸನ್ನಿಧಿಲಿ
ಸೊ ನಿಮ್ಮೆಲ್ಲರ ಸಹಕಾರ ಇರಲಿ. ಬಹಳ ಜನ ಹೊಸದಾಗಿ ಸೇರ್ಕೊಂಡಿದ್ದಾರೆ. ಅವರಿಗೆಲ್ಲ ಪ್ರತ್ಯೇಕವಾಗಿ ಬಿಜೆಪಿಯಿಂದ ಬಂದಿರ್ಬೋದು, ದಳದಿಂದ ಬಂದಿರ್ಬೋದು, ನಮ್ಮ ಲೀಡರ್ ಹೇಳಿದ್ದೇನೆ, ಒಂದು ಪ್ರತ್ಯೇಕವಾಗಿ ನಿಮ್ಮನ್ನ ಮತ್ತೆ ನಾನು ಭೇಟಿ ಮಾಡಿ ನೀವು ನನಗೆ ಹೆಚ್ಚಿಗೆ ಸಂಪರ್ಕವನ್ನು ಹೊಂದ್ಕೊಂಡು ನೀವೇ ನೇರವಾಗಿ ನನ್ನ ಹತ್ರ ಬಂದು ನನ್ನ ಸೇವೆನ ತಾವು ಪಡ್ಕೊಂಡು ನೀವೆಲ್ಲ ಉಪಯೋಗಿಸುವಂತ ಕೆಲಸ ನಾವೆಲ್ಲ ಸೇರಿ ಮಾಡಬೇಕು. ಯಾರು ಸಂಕೋಚ ಬೇಡ. ನನ್ನ ಮನೆ ಬಾಗಿಲು ನಿಮ್ಮೆಲ್ಲರೂ ಕೂಡ ಯಾವಾಗಲೂ ತೆರೆದಿರ್ತದೆ. ಅಲ್ಲೇ ತೆರೆದಿದೆ ಅಂತ ಮಧ್ಯರಾತ್ರಿ ಬರಕೋಬೇಡಿ. 9 ಗಂಟೆ 10 ಗಂಟೆ ಮೇಲೆ ಬೇರೆ ಟೈಮಲ್ಲಿ ಬಂದು ಉಪಯೋಗಿಸ್ಕೊಳ್ಳಿ. ಈಗ ನಾವು ಏನ್ ಮಾಡಿಕೊಟ್ಟಿದೆ, 2,000 ಕೊಡ್ತೀನಿ, ಉಚಿತವಾಗಿ ಕರೆಂಟ್ ಕೊಡ್ತೀನಿ, 10 ಕೆಜಿ ಅಕ್ಕಿ ಕೊಡ್ತೀನಿ, ಫ್ರೀ ಬಸ್ ಕೊಡ್ತೀನಿ ಅಂತ ಮಾತು ಕೊಟ್ಟು ಕಾರ್ಡ್ ಕಳಿಸಿದೆ. ಕೊಟ್ಟಿದ್ದು ಬಂತೋ ಇಲ್ಲೋ, ಆ ಮಾತು ಪ್ರಕಾರ ಉಳಿಸ್ಕೊಂಡಿದ್ದೀನೋ ಇಲ್ಲೋ, ಹಂಗೆ ಮುಂದಕ್ಕೂ ಕೂಡ ಏನ್ ನಾನು ಮಾತು ಕೊಟ್ಟಿದ್ದೀನಿ ಆ ಮಾತನ್ನ ಉಳಿಸ್ಕೊಡ್ತೀನಿ. ಸೊ ಈಗ ನೀವೆಲ್ಲ ಅಲ್ಲೇ ಇರಿ, ಅಲ್ಲಿಗೆ ಬಂದು ನಿಮ್ಮ ಅರ್ಜಿಗಳೆಲ್ಲ ಸ್ವೀಕಾರ ಮಾಡ್ತೀನಿ. ಇವತ್ತು ನನ್ನ ಮನವಿ ಮೇರೆಗೆ ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನನಗೆ ಪಕ್ಷದ ಒಂದು ಸಭೆ ಇತ್ತು, ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ನಾನು ಇರೋ ಆಯ್ತು ಅಲ್ಲೇ ಬರ್ತೀನಿ. ಸಾಯಂಕಾಲ ಏನಾಗಿದ್ದೀರ ಹೇಳ್ಕೊಂಡಷ್ಟೇ. ಅದಕ್ಕೆ ನಾವು ದುಡ್ಡು ನಿಂಬರಬಾರ್ದು ಅಂತ ಎಣಿಸಿಕೊಡುದು. ಬೆಳೆಸಿಗೆ ಹೋಗಿದ್ರೆ ಅದನ್ನೇ ಇಟ್ತಾರೆ. ಸರಿ ಆಯ್ತು. ತಾವೆಲ್ಲರೂ ಕೂಡ ನಾನು ಅಲ್ಲೇ ಬರ್ತೀನಿ, ಅಲ್ಲೇ ನಿಮ್ಮ ಅರ್ಜಿಗಳೆಲ್ಲ ಸ್ವೀಕಾರ ಮಾಡ್ತೀನಿ. ದಯವಿಟ್ಟು ಯಾರು ಹೇಳ್ಬೇಡಿ, ಕೂತ್ಕೊಳ್ಳಿ. ಆಮೇಲೆ ನಮ್ಮ ಅಧಿಕಾರಿಗಳು ನನ್ನ ಜೊತೆ ಇರ್ತಾರೆ. ಏನಾಗ್ತಾರೆ ಅಲ್ಲೇ ನಾನು ಹೇಳ್ತೀನಿ. ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಆಶೀರ್ವಾದ ಮಾಡಲಿಕ್ಕೆ, ನನ್ನ ಜೊತೆ ಇರಲಿಕ್ಕೆ, ನಿಮ್ಮ ಸಮಸ್ಯೆ ಬಗೆಹರಿಕೊಳ್ಳಿಕ್ಕೆ ನಾವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ 1 ಕೋಟಿ ನಮಸ್ಕಾರಗಳು. ಎಲ್ಲ ನನ್ನ ಲೀಡರ್ಗಳಿಗೆ, ಅಧಿಕಾರಿಗಳು ಕೂಡ ಬಹಳ ಚೆನ್ನಾಗಿ ವ್ಯವಸ್ಥಿತವಾಗಿ ಕಾರ್ಯಕ್ರಮನ ಮಾಡಿದ್ದಾರೆ. ಬಾಗಿಲು ಬಂದು ಸರ್ಕಾರ ಸೇವೆಗೆ ಇರಲಿ ನಿಮ್ಮ ಸಹಕಾರ. ಇದು ಜನಸ್ಪಂದನ ಕಾರ್ಯಕ್ರಮ. ಸೊ ಎಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.